ಮಗನಿಗೆ ಕ್ರಿಕೆಟ್ ಕೋಚಿಂಗ್ ನೀಡಬೇಕು ಅಂತ ಅಪ್ಪ ತನ್ನ ಜಮೀನು ಮಾರಿ ಕಷ್ಟಪಟ್ಟದ್ದಕ್ಕೆ ಸಾರ್ಥಕವಾಗಿದೆ. 14ರ ಹರೆಯದ ವೈಭವ್ ಸೂರ್ಯವಂಶಿ IPLನಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದ್ದಾನೆ. ಕ್ರಿಕೆಟ್ ದಿಗ್ಗಜರು ಕೂಡ ಒಂದು ಕ್ಷಣ ಅವಾಕ್ಕಾಗುವಂತೆ ಮಾಡಿದ್ದಾನೆ. ಸೋಮವಾರ ಗುಜರಾತ್ ಮತ್ತು ರಾಜಸ್ಥಾನ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ 35 ಎಸೆತಗಳಿಗೆ ಶತಕ ಬಾರಿಸಿ ಕ್ರಿಕೆಟ್ ದೈತ್ಯ ಕ್ರಿಸ್ ಗೇಲ್ ನಂತರದ ಸ್ಥಾನದಲ್ಲಿ ನಿಂತಿದ್ದಾನೆ ವೈಭವ್ ಸೂರ್ಯವಂಶಿ ಎಂಬ ಬಾಲಕ. ಬಿಹಾರದ ಮೋತಿಪುರ ಎಂಬಲಿನ ಕೃಷಿ ಕುಟುಂಬದಲ್ಲಿ 2011ರಲ್ಲಿ ಜನಿಸಿದ್ದ ಬಾಲಕನಿಗೆ ಕ್ರಿಕೆಟ್ನಲ್ಲಿ ಬಹಳ ಪ್ರೀತಿ. ಇದನ್ನ ಮನಗಂಡ ಆತನ ತಂದೆ ಸಂಜೀವ್ ಸೂರ್ಯವಂಶಿ ವೈಭವ್ಗೆ 9 ವರ್ಷ ಇರುವಾಗ ಸುಮಾರು 100 ಕಿಲೋಮೀಟರ್ ದೂರದ ಪಾಟ್ನಾಗೆ ಕರೆದುಕೊಂಡು ಹೋಗಿ ತರಬೇತಿ ಕೊಡಿಸ್ತಾ ಇದ್ರು. 2 ದಿನಗಳಿಗೊಮ್ಮೆ ಅಷ್ಟೇ ದೂರ ಕ್ರಮಿಸಿ ಮನೆಗೆ ಬರ್ತಾ ಇದ್ರು. ಮಗನ ತರಬೇತಿ ಖರ್ಚಿಗಾಗಿ ತಮ್ಮ ಜಮೀನನ್ನು ಕೂಡ ಅವರು ಮಾರಿದ್ರು. ಬೆಳಿಗ್ಗೆ 4 ಗಂಟೆಗೆ ಆತನ ತಾಯಿ ತಿಂಡಿ ತಯಾರಿಸಿ ತಂದೆ ಮಗನಿಗೆ ನೀಡಿ ಅವರನ್ನ ಕಳಿಸ್ತಾ ಇದ್ರು. ಆತನ ಸಾಧನೆಯ ಹಿಂದೆ ತಂದೆ ತಾಯಿಯ ಶ್ರಮ ತುಂಬಾ ಇದೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ವೈಭವ್ ನೀಡಿದ್ದಾನೆ ಎಂದು ಆತನ ಕೋಚ್ ಮನೀಶ್ ಓಜಾ ಹೇಳ್ತಾರೆ. ವೈಭವ್ ಕ್ರಿಕೆಟ್ ಬದುಕಿನಲ್ಲಿ ಇನ್ನಷ್ಟು ಪ್ರಜ್ವಲಿಸಲಿ.